ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ಕನ್ನಡ ಬ್ಲಾಗ್ಸ್. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದು ನನ್ನ ಸಂಡೇ ವ್ಲಾಗ್ ಆಗಿರುತ್ತೆ. ನಂಜನಗೂಡಲ್ಲೇ ಒಂದು ನಾಮಕರಣ ಶಾಸ್ತ್ರ ಇತ್ತು, ಅಲ್ಲಿಗೆ ಬಂದಿದ್ವಿ. ಇದು ನಮ್ಮ ಪಕ್ಕದ ಮನೆಯಲ್ಲಿರೋರ್ದು ಮೊಮ್ಮಗುದು ನಾಮಕರಣ ಶಾಸ್ತ್ರ ಇತ್ತು. ಸೊ ನಾವು ಅಲ್ಲಿಗೆ ಬಂದಿದ್ವಿ. ಒಂದು 12:45 ಅಷ್ಟು ಹಾಗಾಗಿತ್ತು. ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಆವಾಗ ನೇಮಿಂಗ್ ಸೆರ್ಮನಿ ಸ್ಟಾರ್ಟ್ ಮಾಡ್ತಾಯಿದ್ರು. ಸೊ ಇದೇ ನೋಡಿ, ಮಗು ನೋಡಿ, ಅದೇ ಮಗು ತುಂಬ ಅಳ್ತಾ ಇತ್ತು. ಇಂಥ ಫಂಕ್ಷನಲ್ಲೆಲ್ಲ ಹಾಗೆ ಮಕ್ಳಿಗೆ ಹಿಂಸೆ ಆಗ್ತಾ ಇರುತ್ತೆ. ಜನ ನೋಡಿರಲ್ಲ, 4 ಗೋಡೆ ಮಧ್ಯೆ ಇರ್ತಾರೆ. ಅಲ್ಲೊಬ್ಬರು ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಬಂದ್ರಲ್ಲ, ಅವರ ಮೊಮ್ಮಗುದೇನೆ ಇವತ್ತು ಫಂಕ್ಷನು. ಸೊ ಇವಾಗ ನೇಮಿಂಗ್ ಸೆರ್ಮನಿ ಮಾಡ್ತಾಯಿದ್ದಾರೆ. ಇವರ ಥೀಮ್ ಅಂತೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು, ಚೆನ್ನಾಗಿ ಮಾಡಿ ಡೆಕೋರೇಷನ್ ಮಾಡಿಸಿದ್ರು. ನೋಡಿ, ಓಪನ್ ಮಾಡ್ತಾರೆ, ಭಗವದ್ಗೀತೆದು ಬರುತ್ತೆ, ಅದ್ರ ಒಳಗಡೆ ಮಗು ಹೆಸರು ಅನ್ನೋ ಥರ ಥೀಮ್ ಇಟ್ಕೊಂಡಿದ್ರು. ಯಕ್ಷಿತ್ ರಾವ್ ಅಂತೆ ಹೆಸರು ಮಗುದು. ತುಂಬ ಚೆನ್ನಾಗಿತ್ತು ಹೆಸರು. ಹಾಗೆ ಮಗು ಕೂಡ ಅಳ್ತಾ ಇತ್ತು ಮಗು. ನನ್ನ ಮಗನು, ಅಪ್ಪ ಹತ್ರದಿಂದ ನೋಡ್ಕೊಂಡು ಬರೋಣ, ಏನೋ ಬುಕ್ ಓಪನ್ ಮಾಡಿದ್ರು ಅಂತ ಅವ್ರ ಅಪ್ಪನ ಕರ್ಕೊಂಡು ಹೋದ, ತೋರಿಸ್ಕೊಂಡು ಬರೋಕ್ಕೆ ಕರ್ಕೊಂಡು ಹೋದರು. ಹಾಗೆ ನಾವು ಇನ್ನೂ ನೋಡಿ, ಇದು ಫಂಕ್ಷನ್ ಹಾಲ್ ಚೆನ್ನಾಗಿತ್ತು, ಪುಟ್ಟದಾಗೆ. ನಾವು ಕೂಡ ವಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ರಶ್ ಇತ್ತು. ಮಗು ಅಳ್ತಿರೋದ್ರಿಂದ ವಾಪಸ್ ಕರ್ಕೊಂಡು ಹೋದರು. ಪರವಾಗಿಲ್ಲ ಅಂತ ಹಂಗೆ ವಿಶ್ ಮಾಡಿ ನಾವು ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಅವ್ರನ್ನ ಮಾತಾಡಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.